ಆ ಬ್ರೇಕಿಂಗ್ ಏನು ಅನ್ನುವಂಥದ್ದನ್ನು ನೋಡ್ಕೊಂಬರೋಣ. ಬ್ರೇಕಿಂಗ್ ಪ್ಲೇಟ್ ಪ್ಲೀಸ್. ಸಿದ್ದು ಉತ್ತರಾಧಿಕಾರಿಯಾಗಿ ಗುರುತಿಸಿಕೊಂಡಂತಹ ಪುತ್ರ ರಾಕೇಶ್ ಯಾರು ಅಂತಂದರೆ ರಾಕೇಶ್ ಸಿದ್ದರಾಮಯ್ಯನವರು ಗುರುತಿಸಿಕೊಂಡಿದ್ದರು. ರಾಜಕೀಯದಲ್ಲಿ ತೀವ್ರ ಆಸಕ್ತಿಯನ್ನು ಹೊಂದಿದಂತಹ ಹಿರಿಯ ಪುತ್ರ ರಾಕೇಶ್. ಬಹಳ ಇಂಟ್ರೆಸ್ಟ್ ಇತ್ತು ರಾಕೇಶ್. ನನ್ನ ದೊಡ್ಡ ಮಗನಿಗೆ ರಾಜಕೀಯಕ್ಕೆ ಬರುವ ಆಸಕ್ತಿ ಇದೆ ಅಂತ ಸಿದ್ದರಾಮಯ್ಯನವರು ಅನೇಕ ಬಾರಿ ಹೇಳಿದರು. ರಾಕೇಶ್ ಬಗ್ಗೆ ಹಲವು ಬಾರಿ ಸ್ವತಃ ಸಿದ್ದರಾಮಯ್ಯನವರೇ ಅನೇಕ ಹೇಳಿಕೆಗಳನ್ನು ಕೊಟ್ಟಿದ್ದರು. ರಾಕೇಶ್ನನ್ನ ರಾಜಕೀಯಕ್ಕೆ ತರಲು ಸಜ್ಜಾಗಿದ್ದಂತಹ ಸಿದ್ದರಾಮಯ್ಯ ರೆಡಿಯಾಗಿದ್ದರು. ಮಗ ರಾಕೇಶ್ ಅಕಾಲಿಕ ನಿಧನದಿಂದ ಸಿದ್ದರಾಮಯ್ಯನವರು ಕೆಲ ಕಾಲ ಕುಗ್ಗಿದ್ರು. ಯಾವಾಗ ಅವರು ಮುಖ್ಯಮಂತ್ರಿ ಆಗಿದ್ರೋ ಆಗಲೇ ರಾಕೇಶ್ ಸಿದ್ದರಾಮಯ್ಯನವರು ಅಕಾಲಿಕವಾಗಿ ಮರಣವನ್ನು ತೀರ್ಕೊಂಡ್ರು. ಆದರೆ ರಾಕೇಶ್ ರವರನ್ನು ರಾಜಕೀಯಕ್ಕೆ ಕರೆದುಕೊಂಡು ಬರಬೇಕು ಅನ್ನುವಂತಹ ಆಸೆ ಹಪ್ಪಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಿದ್ದರಾಮಯ್ಯನವರಿಗೆ. ಬೆಟ್ಟದಂತಹ ನಿರೀಕ್ಷೆ ಇದೆ ಮೊಮ್ಮಗನ ಮೇಲೆ. ಮೊಮ್ಮಗನಿಗೆ ಭವಿಷ್ಯವಿದೆ ಎನ್ನುವಂತಹ ಸೂಕ್ಷ್ಮತೆಯನ್ನು ಸಿದ್ದರಾಮಯ್ಯನವರು ಅರ್ಥಕೊಂಡಿದ್ದಾರೆ. ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವಂತಹ ಧವನ್ ರಾಕೇಶ್ ರೈಟ್ ನಾವು ಈಗ ವಿದೇಶದಲ್ಲಿದ್ದಾರೆ. ರಾಜಕೀಯದ ಬಗ್ಗೆ ಒಲವನ್ನು ಕೂಡ ಸಿದ್ದು ಮೊಮ್ಮಗ ಹೊಂದಿದ್ದಾರೆ ಎನ್ನುವಂತಹ ವಿಚಾರ ಬೆಳಕಿಗೆ ಬರ್ತಾ ಇದೆ. ಸಮುದಾಯದ ಕಾರ್ಯಕ್ರಮದಲ್ಲಿ ಸಿದ್ದು ಜೊತೆ ಕಾಣಿಸ್ಕೊಂಡಿದ್ದಾರೆ. ಗದಗದಲ್ಲಿ ಇತ್ತೀಚೆಗಷ್ಟೇ ಕುರುಬರ ಸಮುದಾಯದ ಒಂದು ಕಾರ್ಯಕ್ರಮ ನಡೀತು, ಅಲ್ಲಿ ಮೊಮ್ಮಗನ ಜೊತೆ ಕಾಣಿಸ್ಕೊಂಡಿದ್ದಾರೆ. ಆ ಚರ್ಚೆಗೆ ಪೂರಕವಾಗಿ ಈಗ ಭೂಮಿಕೆ ಸಿದ್ಧಪಡಿಸ್ತಾ ಇರುವಂತಹ ಸಿದ್ದರಾಮಯ್ಯನವರು ಮೊಮ್ಮಗನ ರಾಜಕೀಯದ ಎಂಟ್ರಿಗಾಗಿ ರಾಕೇಶ್ ಅವರನ್ನು ಪಾಲಿಟಿಕ್ಸ್ ಕರ್ಕೊಂಡು ಬರಬೇಕು ಅನ್ನುವಂಥ ಅಭಿಲಾಷೆ ಇತ್ತು. ನಾನು ಆಗಲೇ ಹೇಳ್ತಾ ಇದ್ದೆ, ಅಕಾಲಿಕ ಮರಣವನ್ನು ಹೊಂದಿದ್ರು ರಾಕೇಶ್. ಒಂದು ವೇಳೆ ರಾಕೇಶ್ ಸಿದ್ದರಾಮಯ್ಯ ಏನಾದರೂ ಇವತ್ತು ಬದುಕಿದ್ದಿದ್ರೆ ಇನ್ಸ್ಟೆಡ್ ಆಫ್ ಯತೀಂದ್ರ ಅವರ ಬದಲಾಗಿ ಅವರೇ ಮಂತ್ರಿ ಆಗ್ತಾಯಿದ್ರು. ಯಾಕೆಂತಂದರೆ ಜನಗಳ ಜೊತೆ ಸಿದ್ದರಾಮಯ್ಯನವರು ಹೇಗೆಲ್ಲ ಒಡನಾಟವನ್ನು ನಿರ್ಮಾಣ ಮಾಡಿಕೊಂಡಿದ್ದರೋ ಅದೇ ರೀತಿಯಾಗಿ ರಾಕೇಶ್ ಸಿದ್ದರಾಮಯ್ಯನವರು ಕೂಡ ಜನಗಳ ಜೊತೆ ಬೆರೆತಂಥವರು, ಜನಗಳ ಕಷ್ಟವನ್ನು ಕೇಳಿದಂಥವರು, ಜನಗಳ ಜೊತೆ ಇದ್ದಂಥವರು ಮತ್ತು ಸಿದ್ದರಾಮಯ್ಯನವರ ರೈಟ್ ಹ್ಯಾಂಡ್ ಆಗಿದ್ದಂತಹ ವ್ಯಕ್ತಿ. ಸೊ ಈಗ ಅವರ ಅಕಾಲಿಕ ಮರಣದ ನಂತರ ಮೊಮ್ಮಗನನ್ನು ಪಾಲಿಟಿಕ್ಸ್ಗೆ ಕರ್ಕೊಂಡು ಬರಬೇಕು. ಇಷ್ಟು ವರ್ಷ ಸಿದ್ದರಾಮಯ್ಯನವರಿಗೆ ಎಕ್ಸ್ಪೀರಿಯನ್ಸ್ ಇದೆ. ಯಾರಿಗೆ ಪಾಲಿಟಿಕ್ಸ್ನಲ್ಲಿ ಲೈಫ್ ಇದೆ, ಯಾರ ಪಾಲಿಟಿಕ್ಸ್ ಕೆರಿಯರ್ ಉಜ್ವಲವಾಗಿ ಬೆಳಗುತ್ತೆ ಅನ್ನುವಂಥ ಒಂದು ಅಂದಾಜು ಮಾಡೋಕ್ಕಾಗಲ್ವಾ? ಆಬ್ವಿಯಸ್ಲಿ ಆಗುತ್ತೆ. ಸೊ ಹೀಗೆ ಮೊಮ್ಮಗನಿಗೆ ಮುಂದೆ ಪೊಲಿಟಿಕಲಿ ಎಲ್ಲವೂ ಒಳ್ಳೆಯದಾಗುತ್ತೆ, ಪೊಲಿಟಿಕಲಿ ಅವನಿಗೆ ಒಳ್ಳೆ ಲೈಫ್ ಇದೆ ಅನ್ನುವಂತಹ ಒಂದು ಅಂದಾಜಿನಲ್ಲಿ ಸಿದ್ದರಾಮಯ್ಯನವರಿದ್ದಾರೆ. ಆದ್ದರಿಂದ ಮೊಮ್ಮಗನ ಒಂದು ಪಾಲಿಟಿಕ್ಸ್ ಎಂಟ್ರಿಗೆ ಸೈಲೆಂಟಾಗಿ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದಾರೆ. ಮೊನ್ನೆ ಗದಗದಲ್ಲಿ ಕುರುಬ ಸಮುದಾಯದ ಒಂದು ಸಮಾವೇಶ ನಡೀತು, ಒಂದು ಕಾರ್ಯಕ್ರಮ ನಡೀತು, ಅಲ್ಲಿ ಮೊಮ್ಮಗನ ಜೊತೆ ಕಾಣಿಸ್ಕೊಂಡಿದ್ದಾರೆ. ಸೊ ಈಗ ಮೊಮ್ಮಗನನ್ನು ತಾವೆಲ್ಲಿ ಹೋಗ್ತಾರೆ ಅಲ್ಲಿ ಕರೆದುಕೊಂಡು ಹೋಗಿ ಆತನನ್ನು ಜಗತ್ತಿಗೆ, ಪಕ್ಷಕ್ಕೆ ಪರಿಚಯ ಮಾಡಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರಗಳು ಕೂಡ ಕೇಳಿ ಬರ್ತಾ ಇದೆ.